ಅಂಕಲ್ ನಾವು ಕಳ್ಸಕ್ ಬರ್ತೀವಲ್ಲ ಮೇನ್ ಪ್ಲೇಸ್ ನೋಡ್ಬೇಕಾಗಿರೋಂಥ ಮೇನ್ ಪ್ಲೇಸ್ಗಳು ಯಾವಿದೆ ಅಂಕಲ್? ಕಳಸ ಟೆಂಪಲ್ ಮೇನ್ ಒಳ್ಳೆ ಪ್ಲೇಸ್ ಅದು ನೋಡಂತದೆ. ಅದ್ರ ಪಕ್ಕದಲ್ಲಿ ಒಂದು ಅರ್ಧ ಕಿಲೋಮೀಟರ್ ದೂರ ಹೋದ್ ಕೂಡ ಭದ್ರಾ ನದಿ ಹತ್ರ ಹೋಗ್ಲಿಕ್ಕೆ ಒಂದು ಬ್ರಿಡ್ಜ್ ಸಿಗ್ತದೆ, ಈ ತೂಗು ಸೇತುವೆ ಅಂತ ಹೇಳ್ತೀವಿ, ಅದನ್ನ ನೋಡ್ಬೋದು. ಅದು ಬಿಟ್ಟರೆ ನಂತರದಲ್ಲಿ ಇಲ್ಲಿ ಈ ಕಡೆ ಮೈದೇಡಿ ಅಂತ ಒಂದು ಪ್ಲೇಸ್ ಬರುತ್ತೆ, ಅದು ನೋಡ್ಬೋದು. ಒಳ್ಳೆ ಪ್ರಕೃತಿ ಸೌಂದರ್ಯ ಎಲ್ಲ ಸವಿಬೋದು. ನಂತರ ಹೊರನಾಡು ಬರ್ತದೆ, ಹೊರನಾಡಿಂದ ಮೇಲೆ ಒಂದು 5 ಕಿಲೋಮೀಟರ್ ನಂತರ ಮೇಲೆ ಹೋದ್ರೆ ಕ್ಯಾತ್ನಿಮಿಕ್ಕಿ ಅಂತ ಒಂದು ಊರು ಸಿಗ್ತದೆ. ಆ ಊರಿನಲ್ಲಿ ಗುಡ್ಡ ಗಾಡು ಮರಗಾಡು ಇವನ್ನೆಲ್ಲ ನೋಡೋಂಥದ್ದು ಒಳ್ಳೆ ಪ್ಲೇಸೇ. ಹಾಗೆ ಕಳಸದಲ್ಲಿ ಅದೇ ವಿಶೇಷ ಅಂತ ಹೇಳಿದ್ರೆ ವಾತಾವರಣ ಕೂಲ್ ಆಗಿರ್ತದೆ. ನೀವು ಬೆಂಗಳೂರಲ್ಲಿ ಇಲ್ಲ ಹೊರಗಡೆ ಇದರಲ್ಲಿ ಇರ್ತಕ್ಕಂಥದ್ದು ಎಲ್ಲರಿಗೂ ಹವಾಮಾನ ಇದು ನೋಡ್ತಾ ಹೋದ್ರೆ ಕಳಸದಷ್ಟು ಹವಾಮಾನ ಎಲ್ಲೂ ನಿಮಗೆ ಸಿಕ್ಲಿಕ್ಕಿಲ್ಲ. ಇದೊಂಥರ ದಕ್ಷಿಣ ಕಾಶಿ ಅಂತ ಹೇಳಿದ್ರೆ ಹಿಂದಿಂದನೂ ಭಾರಿ ಫೇಮಸ್ ಆಗಿರ್ತಕ್ಕಂಥ ಒಂದು ಪ್ಲೇಸು. ಆರೋಗ್ಯವಂತ ಜೀವನ ನಡೆಸಬೇಕಂದ್ರೆ ಕಳಸದಲ್ಲಿ ಬಂದು ನೀವು ಒಂದು 4 ಕಾಲ ನೀವು ಉಳಿದು ಹೋದರೆ ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರು ಕೂಡ ಇಲ್ಲಿ ಬಗೆಹರಿತ ಶಕ್ತಿ ಕಳಸೇಶ್ವರನ ಸನ್ನಿಧಿಯಲ್ಲಿ ಆಗುತ್ತೆ ನಿಮಗೆ. ನಾವು ಕರ್ನಾಟಕದಲ್ಲಿ ಹುಟ್ಟಿರೋದೇ ಹೆಚ್ಚು. ನಾವು ಕರ್ನಾಟಕ ಹುಟ್ಟಿರೋದು ನಮ್ಮ ಪುಣ್ಯ. ಅದ್ರ ನಾವು ಕಳ್ಸಕ್ಕೆ ಬಂದಿದ್ದೀವಲ್ಲ, ವಿಶೇಷ ಅಂತಾನೆ ಹೇಳ್ಬೇಕು. ನಾವು ಕರ್ನಾಟಕದ ಇರುವಂತ ಎಲ್ಲರೂ ಪುಣ್ಯ ಮಾಡಿರ್ತಾರೆ. ಈ ನಾಡು ನುಡಿ ಈ ವೆದರ್ ನೋಡೋದಕ್ಕೆ ಕಣ್ತಾರಲ್ಲ, ಸುಮಾರು ಜನ ಗೊತ್ತಿರಲ್ಲ ಯಾವ ತರ ಪ್ಲೇಸ್ ಅಂತ. ಅವ್ರು ಬಿಸಿ ಆಗ್ಬಿಟ್ಟಿರ್ತಾರ ಲೈಫಲ್ಲಿ, ಇವಾಗ ಕೆಲಸ ದುಡ್ಡು ಮಾಡ್ಬೇಕು ಆ ತರ ಅಂತ. ಬಟ್ ಅವ್ರಿಗೆ ಗೊತ್ತಿರಲ್ಲ ಒಂದಿನ ಹೆಲ್ತ್ ಇಶ್ಯೂ ಆಗುತ್ತೆ, ಅದೆಲ್ಲ ಬಿಟ್ಬಿಟ್ಟು ಒಂದಿನ ರೆಸ್ಟ್ ಮಾಡ್ಕೊಂಬಂತ ಇಂಥ ಪ್ಲೇಸ್ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ಸ್ ಸಾಕ, ಒಳ್ಳೆ ಪ್ಲೇಸ್ ಹೇಳಿದೆ. ನೋಡೋಲ್ಲ ಕಳ್ಸಕ್ಕೆ ಬರೋರು ಇಂಥ ಪ್ಲೇಸ್ ಮಿಸ್ ಮಾಡಬೇಡಿ. ಅಂಡ್ ಹಾಗೆ ನೆಕ್ಸ್ಟ್ ಸಿಗ್ತೀನಿ ಗೈಸ್.